ಇಲ್ಲಿ ಈ ಪೂರ್ತಿ ಇದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಜನ ಕೂತ್ಕೊಂಡು ಜನಗಳು ಈ ಒಂದು ಆರತಿಯನ್ನು ಅಥವಾ ಈ ಒಂದು ನದಿಯ ವಿಹಂಗಮ ನೋಟವನ್ನು ನೋಡೋ ಥರ ಅಲ್ಲಿಂದ ಸುಮಾರು ಸಾವಿರಾರು ಜನ ನನ್ನ ಕೇಳಿದ್ರೆ ಹತ್ತತ್ರ ಒಂದು ಸ್ಟೇಡಿಯಮ್ನಲ್ಲಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಇಡಿಸೋಷ್ಟು ಜನ, ಅದಕ್ಕಿಂತ ತುಂಬ ಜಾಸ್ತಿನೇ ಜನ, ಲಕ್ಷಾಂತರ ಜನ ಬಹುಶಃ ಇಡಿಸ್ಬೋದು. ಈ ರೀತಿ ಸ್ಟೆಪ್ಗಳನ್ನ ಏನು ಮಾಡಿದ್ದಾರೆ ನೋಡಿ, ಆ ಮೂಲೆಯಿಂದ ಹಿಡಿದು ಅಲ್ಲಿಂದ ಹಿಡಿದು ಇಲ್ಲಿನ ತನಕ ಇನ್ನೂ ಮುಂದೆ ಇದೆ, ಇಲ್ಲಿನ ತನಕನೂ ಇದೆ, ಮತ್ತು ಇಲ್ಲೆಲ್ಲ ಇದೆ. ಈಗಾಗಲೇ ಅಲ್ಲಿ ಜನ ಸಿದ್ಧರಾಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸರಯೂ ಆರತಿಗೆ. ಇಲ್ಲಿಗೆ ನೇರ ಬಸ್ಗಳು ಕೂಡ ಬರುತ್ತೆ, ನೀವು ಬಸ್ನಲ್ಲೂ ಬರ್ಬೋದು ಅಥವಾ ಇಲ್ಲಿ ಆಟೋಗಳಿರುತ್ತೆ, ಅಥವಾ ಈ ಒಂದು ಎಲೆಕ್ಟ್ರಿಕ್ ಆಟೋಗಳು ಇಲ್ಲಿ ಜಾಸ್ತಿ. ಎಲೆಕ್ಟ್ರಿಕ್ ಆಟೋಗಳು 10 ರೂಪಾಯಿ 20 ರೂಪಾಯಿ ಶೇರ್ ಆಟೋಗಳೆಲ್ಲ ತೊಗೊಂಬರ್ತಾರೆ. ಅಂದರೆ ನೀವು ರಾಮನ ಜನ್ಮಭೂಮಿನ, ರಾಮನ ಮೇನ್ ದೇವಸ್ಥಾನ ನೋಡ್ಕೊಂಡು ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ನೋಡಲೇಬೇಕಾದಂಥ ಒಂದು ದೇವಸ್ಥಾನ ಇದೆ, ಹನುಮಾನ್ ಗಡಿ ಅಂತ ಹೇಳಿ. ಹನುಮಾನ್ ಗಡಿ ವಿಶೇಷ ಏನಪ್ಪ ಅಂದರೆ, ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಹೂವಿನ ಹಾರ ಮತ್ತು ಅಲ್ಲೊಂದು ಸ್ವೀಟ್ ಬಾಕ್ಸು ನೀವೇ ತೊಗೋಬೇಕು. ತೊಗೊಂಬಿಟ್ಟು ಆ ಹೂವಿನ ಹಾರನ ದೇವ್ರಿಗೆ ಹಾಕ್ಬಿಟ್ಟು ಸ್ವೀಟ್ ಬಾಕ್ಸ್ನ ದೇವ್ರ ಮುಂದೆ ಇಟ್ಬಿಟ್ಟು ನಿಮಗೆ ಕೊಡ್ತಾರೆ ಪ್ರಸಾದ ಅಂತ. ನಮ್ಮ ಕಡೆ ಎಲ್ಲ ಹೇಗೆ ಕಾಯಿ ಹೊಡೆದ್ಬಿಟ್ಟು ಕಾಯಿನ ದೇವ್ರ ಮುಂದೆ ಇಟ್ಟು ಕೊಡ್ತಾರೆ, ಆ ಥರ. ಅದನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬಹುಶಃ ಒಂದು ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ದೂರ ಎಲೆಕ್ಟ್ರಿಕ್ ಆಟೋಗಳು ಬಸ್ನಲ್ಲಿ ಬಂದರೆ ಸರಯೂ ನದಿ ಸಿಗುತ್ತೆ. ಈ ದಂಡೆಯಲ್ಲಿ ಈಗ ಸರಯೂ ದೀಪೋತ್ಸವ ಅಥವಾ ಸರಯೂ ಆರತಿ ಅಂತ ಏನು ಕರಿತೀವಿ ಅದು ಶುರುವಾಗುತ್ತೆ. ಬನ್ನಿ, ಸರಯೂ ಆರತಿ ಹೇಗಿರುತ್ತೆ ನಾನು ನಿಮಗೆ ನೋಡಿಸ್ತೀನಿ.